ಘಟ್ಟದವರು ಯಾವಾಗೂ ಸುದ್ದಿ ಮಾಡಿ ತೋರಿಸಿದ್ದೀವಿ. ಯಾಕಂತ ಹೇಳಿದ್ರೆ ಶಿಡ್ಲಘಟ್ಟದ ಎಂಥ ಮೈಲುಗಲ್ಲಾಗಿದೆ ಅಂತ ಹೇಳಿ 3 ಸರಿ ಸಬ್ ಇನ್ಸ್ಪೆಕ್ಟರ್ 3 ಸರಿ ಇನ್ಸ್ಪೆಕ್ಟರ್ ಆಗಿದೆ. ನನಗೆ 4 ಗಂಟೆಗೆ ಹೇಳಿದ್ರು ಸಾರಿ ಕಾರ್ಯಕ್ರಮ ಇದೆ ಅಂತ ಲೋಕೇಶ್ ಫೋನ್ ಮಾಡಿ ರಮಾಜಿ ಎಲ್ಲ. ನಾನು ಜರ್ನಿ ಟೈಮ್ ಮಾತ್ರ ಅಂದ್ರೆ ಪ್ರಯಾಣ ಸಮಯ ಮಾತ್ರ ಕಾಂಡೆ. ಯಾಕಂದ್ರೆ ಶಿಡ್ಲಘಟ್ಟಿ ಜನ ನೀವೇನ್ ತೋರಿಸಿದ್ರು ಪ್ರೀತಿ ಆದರ ನಿಮ್ಮ ಕಣ್ಣಿನಲ್ಲಿರುವಂತಹ ಆನಂದ ನನ್ನ ಲೈಫ್ ಲಾಂಗ್ ಅಂದ್ರೆ ಜೀವನ ಪರ್ಯಂತ ಮರೆಯಕ್ಕಾಗಲ್ಲ. ಮೊಟ್ಟ ಮೊದಲಿಗೆ ನನ್ನ ಮನದಾಳದ ಮಾತುಗಳನ್ನಾಡುವ ಮೊದಲು ನಾನು ಶೃಂಗೇರಿಯನ್ನಂತಲ್ಲ ವಾಗ್ದೇವಿ ಶೃಂಗೇರಿ ಶಾರದಾ ಮಾತೆಯ ಪವಿತ್ರ ಪಾದಾರವಿಂದಗಳಲ್ಲಿ ಕೊಡುವಂತ ನನ್ನ ಜನನಿ ಅಂದ್ರೆ ನನ್ನ ತಾಯಿ ಒಂದು ಅಣ್ಣ ಒಂದು ಅಕ್ಕ ಕೊಟ್ರೆ ಈ ಭಾರತ ಮಾತೆ ಮರ್ಸೆ ನನಗೆ ಮಾತಾಡಕ್ಕೆ ಹೇಳಿದ್ದಾರೆ, ನನಗೆ ಮಾತಾಡಕ್ಕೆ ಹೇಳಿದ್ದಾರೆ. ಈ ಭಾರತ ಮಾತೆ ಇಷ್ಟೊಂದು ಜನ ಅಣ್ಣ ತಮ್ಮಂದರ ಅಕ್ಕ ತಂಗಿಯನ್ನು ಕೊಟ್ಟಿದ್ದಾರೆ. ಆ ಭಾರತ ಮಾತೆಯ ಭವ್ಯ ಪಾದಾರವಿಂದಗಳಲ್ಲಿ ಭಾವನಾತ್ಮಕ ಭಕ್ತ ಸಮಾರಂಭದ ವೇದಿಕೆಯಲ್ಲಿರುವಂತಹ ಎಲ್ಲ ಆದರಣೀಯರೇ, ಹಾಗೆ ಇಲ್ಲಿ ಬಂದು ಸಮಾವೇಶಗೊಂಡಂತ ಎಲ್ಲ ಬಂಧು ಭಗಿನಿಯರೇ, ಶ್ರದ್ಧೆಯ ತಾಯಂದ್ರೆ, ನಾನು ಹೆಚ್ಚಿಗೆ ಮಾತಾಡಕ್ಕೆ ಅಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ಕಲಾವಿದರೆಲ್ಲ ಕಾಯ್ತಾ ಇದ್ದಾರೆ, ನೀವು ಕಾಯ್ತಾ ಇದ್ದೀರಿ. ಆದ್ರೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ಉಸಿರು ನಿಂತು ಆಗುವಂತಹ ಸಾವಲ್ಲ. ಕಲಾವಿದರು ನೀನು ಹಾಡೇ ನಾನು ಕೇಳಿಲ್ವಾ, ನೀನೇ ಮಾತಾಡ್ತೀರ, ನಾನೇ ಬರ್ಬೇಕಿಲ್ಲ. ಉಸಿರು ನಿಂತು ಆಗುವಂತಹ ಸಾವಲ್ಲ. ಯಾರು ತನ್ನ ದೇಶ ಧರ್ಮ ಸಂಸ್ಕೃತಿ ನಾಡು ನುಡಿ ಎಲ್ಲ ಜಲಕ್ಕೆ ಅವಮಾನ ಆದಾಗ ಸುಮ್ಮನಿರ್ತಾರಲ್ಲ, ಅದೇ ನಿಜವಾದ ಸಾವು. ಬಹಳ ಚೆನ್ನಾಗಿ ನಮ್ಮ ಭಾಷಣಕಾರರು ಹೇಳಿದ್ರು, ನಿಜವಾಗ್ಲೂ ಖುಷಿ ಆಯ್ತು. ಯಾಕೆ ಈ ಕುವೆಂಪು ಇಂಥ ಕವನವನ್ನು ಬರೆದಿದ್ರು ಅಂದ್ರೆ, ಚೆನ್ನಾಗಿ ಹೇಳಿದ್ದಾರೆ. ನಾನು ಹೇಳಿ ಅವರ ಹಾಡಿಗೆ ಅವಮಾನ ಮಾಡಲ್ಲ. ಏನು ಸತ್ತಂತವರನ್ನು ಬಡಿದೆಚ್ಚರಿಸು. ಯಾಕಂದ್ರೆ ನಾವು ಸತ್ತಂತಿದ್ದೀವಿ. ನಮಗಿಂತ ನಂತರ ಹುಟ್ಟಿದಂತ ತಮಿಳು ತೆಲುಗಿಗೆ ರಾಷ್ಟ್ರೀಯ ಸ್ಥಾನಮಾನ ಸಿಕ್ತು. ಆದ್ರೆ ಅದಕ್ಕಿಂತ ಪುರಾತನವಾದ್ದು ಕನ್ನಡ ಭಾಷೆ ಅನ್ನೋದು ನಾವು ಕಾರಣಕ್ಕಾಗಿಲ್ಲ. ಹಾಗಂದ್ರೆ ತಮಿಳಲ್ಲಿದೆ ಶಿರಪ್ಪಾದಿ ಕಾರಣ ಅಂತ ಹೇಳಿ ಮೊದಲಿನ ಕೃತಿ, ಅದರಲ್ಲಿ ಕನ್ನಡದ ಉಲ್ಲೇಖ ಇದೆ. ಕನ್ನಡ ಕಳೆದು ನಮಗಿಂತ ಪ್ರಾಚೀನ ಭಾಷೆ ಅಂತ. ಆದ್ರೆ ಒಬ್ಬ ಚಲನಚಿತ್ರ ನಟ ಕನ್ನಡ ನಂತರ ಹುಟ್ಟಿದ್ದು ಅಂದ್ರು, ಅದಕ್ಕೆ ನಾವು ಉಸಿರೆತ್ತಕ್ಕಾಗಿಲ್ಲ. ಅದೇ ತಮಿಳು ಬಗ್ಗೆ ಹೀಗೆ ಹೇಳಿದ್ರೆ ಯಾರಾದ್ರೂ ಬಿಡ್ತಿದ್ರ? ಕನ್ನಡ ಎಷ್ಟು ಪುರಾತನ ಭಾಷೆ ಅಂದ್ರೆ 3ನೇ ಶತಮಾನದಲ್ಲಿ ಗ್ರೀಕ್ನಲ್ಲಿ ನಡೆದಂತಹ ಒಂದು ನಾಟಕದಲ್ಲಿ ಕನ್ನಡದ ಅನೇಕ ಸಾಲುಗಳು ಅಲ್ಲಿ ಉದ್ಘರಿಸ್ತಾರೆ. ಆದ್ರೆ ನಮ್ಗೇನನ್ಸಿದೆ ಅಂದ್ರೆ ಕನ್ನಡ ಏನೂ ಅಲ್ಲ ಅಂತ.